ನಮ್ಮ ಅರಸೀಕೆರೆ ಹೆಂಗಿದೆ ನೋಡಿ, ಬೆಟ್ಟಗಳ ಮಧ್ಯೆ ಇದೆ, ಸಖತ್ತಾಗಿದೆ. ಜೇನುಕಲ್ ಬೆಟ್ಟ ಇದೆ, ತಿರುಪತಿ ಬೆಟ್ಟ ಇದೆ, ಚಿಕ್ಕ ತಿರುಪತಿ, ಮತ್ತು ಶಿವ ಟೆಂಪಲ್ ಇದೆ. ಬಂದರೆ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬನ್ನಿ ಟೂರಿಸ್ಟ್ ಎಲ್ಲ ಅರಸೀಕೆರೆಗೆ ಬನ್ನಿ. ಅರಸೀಕೆರೆ ಇನ್ನು ಬೈಪಾಸ್ ಆಗಿಲ್ಲ. ಬೈಪಾಸ್ ಆದರೆ ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಶಿವಮೊಗ್ಗ ರೂಟು, ಶಿವಮೊಗ್ಗ. ಇವಾಗ ನಾವು ಅರಸೀಕೆರೆಗೆ ಹೋಗ್ಬೇಕು. ಅರಸೀಕೆರೆ ಹೋಗಿ ಜೇನುಕಲ್ ಬೆಟ್ಟಕ್ಕೆ ಹೋಗಿ ಅಲ್ಲಿ ಜೇನುಕಲ್ ಸ್ವಾಮಿ ದರ್ಶನ ಪಡೆದು ಅಲ್ಲಿಂದ ಹೋಗ್ಬೇಕು ಮುಂದಕ್ಕೆ. ಯಾರೋ ರೈಡರ್ಸ್ ಹೋಗ್ತಾ ಇದ್ದಾರೆ. ಓಹ್, ಹಿಂಗಲ್ವಾ ಸ್ಟ್ರೈಟ್. ಓಕೆ, ಅರಸೀಕೆರೆ ಎಂಟ್ರ್ ಆಯಿತು. ಹಲೋ, ಯಾರು ಗೊತ್ತಾಯ್ತಾ? ನಿಂಜಾದಲ್ಲಿ ಬಂದಿರಲಿಲ್ವಾ? ನಿಮ್ಮ ಸ್ಕೂಲಿಗೆ ನಿಂಜಾದಲ್ಲಿ ಬಂದಿರಲಿಲ್ವೇನೋ? ಅವನೇ ನಾನು. ಗೊತ್ತಾಗಿಲ್ವಾ? ಏನು ಮಾಡ್ತಿದ್ಯಾ? ಟೀ ಕುಡಿಯೋಕೆ ಬಂದ? ಕಟ್ಟಿಂಗ್ ಬಂದ? ಎಲ್ಲಿ ನಿಮ್ಮ ಹುಡುಗರು? ಸರಿ, ಬರೋಣ. ದೌಲತ್ತು ನನ್ನ ಮಕ್ಕಳು ಈಗಲೇ. ಪ್ರೆಸೆಂಟು ಇದೇ ನೋಡಿ ನಮ್ಮ ಜೇನುಕಲ್ ಬೆಟ್ಟ. ಸ್ವಾಮಿ ಕಪಾಳಪ್ಪ ಮಾಡೋದಕ್ಕೆ ಇವರಿಲ್ಲಿ ಚಿಕ್ಕದಾಗೊಂದು ಮನೆ ಥರ ಕಟ್ಕೊಂಡಿದ್ದಾರೆ ನೋಡಿ. ಯಾವ ಥರ ಇದೆ, ಸಿಂಪಲಾಗೆ ನೋಡಿ. कितना आदमी है? चार आदमी. बरसा नहीं आता? बरसा आता है? हाँ, पूरा से. हाँ, ನೋಡಿ ಚಿಕ್ಕದಾಗೆ ಸಿಂಪಲಾಗಿ ಮಾಡ್ಕೊಂಬಿಟ್ಟಿದ್ದಾರೆ ಆರಾಮಾಗಿ. ಮಳೆ ಏನು ಬರಲ್ವಂತೆ. ಮಳೆ ಏನು ಬರಲ್ಲ, ಆರಾಮಾಗೆ ತಣ್ಣಗಿರುತ್ತೆ. ಚೆನ್ನಾಗಿ ಮಾಡ್ಕೊಂಡಿರಿ. ಯಾವುದೋ ಮೆಟೀರಿಯಲ್ ಅಲ್ಲ, ರನ್ನಿಂಗ್ ಮೀಟರ್. आपके लिए 300. ಓಹೋ, ಓಕೆ. 300 ಕಿಲೋಮೀಟ್ರ್ ಇವರು ಟೆಂಡರ್ ತೊಗೊಂಡಿದ್ದಾರೆ. ಪಾನಿ ಕಿಧರ್ ಮಿಲ್ತಾ? ಸ್ಯಾಲ್ರಿ ಅಲ್ಲ, ಅವರೇ ಟೆಂಡರ್ ತೊಗೊಂಡಿರೋದು. ಫೈನಲಿ ನಾವು ರೀಚ್ ಆಗಿದ್ದ ಜಾಗ ಆಲ್ಮೋಸ್ಟ್ ತುಂಬ ಜನ ಗೊತ್ತಿರುತ್ತೆ ಕರ್ನಾಟಕದಲ್ಲಿ. ಇದೇ ನೋಡಿ, ನಾನು ನಂತರ ಯಾರೂ ಬಂದಿಲ್ಲ. ಸೈಕಲಲ್ಲಿ ಅಂದ್ಕೊಂಡಿದ್ದೀನಿ. ನೋಡಿ, ಇದೊಂಥರ ಬೆಸ್ಟ್ ಟ್ರಿಪ್ ಥರ ಆಗೋಯ್ತು. ನೋಡಿ, ಇದೆ ನಮ್ಮ ಜೇನುಕಲ್ ಬೆಟ್ಟ. ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆಗೆ. ಆರಾಮಾಗೆ ಸುಸ್ತಾಗುತ್ತೆ, ಫುಲ್ ಹತ್ಕೊಂಡು ಹೋಗಬೇಕು. ಹೋಗೋಣ ಬನ್ನಿ. ಯಾವುದು ಇಲ್ವಲ್ಲ ಗುರು, ಒಬ್ಬ ಸೈಕಲಲ್ಲಿ ಬಂದಿಲ್ಲ. ಬಂದೇ ಇರಕ್ಕ. ಸೈಕಲ್ ಪಾರ್ಕ್ ಮಾಡಬೇಕು. ಕೀ ಬೇರೆ ತಂದಿಲ್ಲ. ಎಲ್ಲರೂ ಸೇಫಾಗಿ ನಿಲ್ಲಿಸ್ಬೇಕು. ಎಲ್ಲ ಒಂದು ಕಡೆ ಸೈಕಲ್ ಪಾರ್ಕ್ ಮಾಡಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಜೇನುಕಲ್ ಸಿದ್ದೇಶ್ವರ. ಕಬ್ನಲ್ಲಿ ಕುಡಿಯೋದೇನ? ಸ್ವಾಮಿ ಕಾಪಾಡಪ್ಪ ಎಲ್ರೂ. ಸೈಕ್ಲಿಂಗ್ ಮಾಡ್ಕೊಂಬಂದು ಒಂದು ದೊಡ್ಡ ಬೆಟ್ಟ ಹತ್ತೋದಂದ್ರೆ ಸುಮ್ಮನೆ ಅಲ್ಲ, ಹೀಗೆ ಹತ್ತಬೇಕು. ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ರಶ್ಶೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ಇನ್ನು ಕೆಲವ್ರು ಇವಾಗ ಬರ್ತಾಯಿದ್ದಾರೆ. ನಾವು ಬಂದಿದ್ದೀವಿ ಅನ್ಎಕ್ಸ್ಪೆಕ್ಟೆಡಾಗಿ. ಪ್ಲಾನ್ ಏನಿರಲಿಲ್ಲ, ಪ್ಲಾನ್ ಇಲ್ಲದೆ ಬಂದಿದ್ದು. ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಮೇಲೆ ಮೆಟ್ಲತ್ತಣ. ಶಿವಯೋಗಿ ಸಿದ್ದೇಶ್ವರ ಸ್ವಾಮಿಗಳು ತಪಸ್ ಮಾಡಿದಂಥ ಜಾಗ ಇದು. ಅದೇ ಥರನೇ ಇಲ್ಲಿರೋದು ಬಂದ್ಬಿಟ್ಟು ಸಿದ್ದೇಶ್ವರ ಸ್ವಾಮಿಗಳ ಪಾದಗಳು. ಅದನ್ನೇ ಪೂಜೆ ಮಾಡ್ತಾರೆ. ತುಂಬೆ ಹೂವಿಂದ ಅಲಂಕಾರ ಮಾಡಿ ಹೋಗೋದು. ಮನೆಯಲ್ಲಿ ಬಂದ್ವಿ.
ಇಲ್ಲಿ ಈಗ ಜೇನು ನೊಣಗಳಿಲ್ವಾ? ಜೇನು ಕಟ್ಟಲ್ವ ಆ ಜಾಸ್ತಿ? ಕಡೆ ಇದೆ, ಆ ಕಡೆ ಇದೆ. ಆ ಕಡೆ ಕಟ್ಟಿರ್ತವೆ ಜೇನುಗಳು. ಯಾರು ತಪ್ಪು ಮಾಡಿದ್ರೆ ಕಡಿತಾವೆ. ಹೌದು, ಅದು ಪ್ರತೀತಿ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಹುಣ್ಣಿಮೆನಲ್ಲಿ ಜಾಸ್ತಿ ಜನ ಬರ್ತಾರೆ. ಮೇಲೆ ಜಾಸ್ತಿ ಬರುತ್ತೆ. ಅದು ಬಿಟ್ಟರೆ ಭಾನುವಾರ ಬರ್ತಾರೆ. ಭಾನುವಾರ ಸೋಮವಾರ ಹ್ಞೂ ಬಿಡದಿಯಿಂದ ತೆಳ್ಳಗೆ ಬರ್ತಿತ್ತು. ನೀನೇನಾದ್ರು ಹೇಳ್ತೀನೋ ಸ್ವಾಮಿಗಳ? ಹೇಳಿ, ತಿಳ್ಕೊಬೇಕಲ್ವ ನೀನು. ನೀಟಾಗಿ ರೆಡಿ ನೋಡ್ಕೋರ್ನ. ಇವರು ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗಳು, ಕುಸುಮ ಸಿದ್ಧಿ ಪುರುಷರು. ಈ ಜಾಗದಲ್ಲಿ ಗವಿಲಿ ತಪಸ್ ಮಾಡಿ ದೀಪಡೋದು, ಪಾದ ಇಟ್ಟಿರೋದು. ಇಲ್ಲಿ ಇಟ್ಟಿರೋದು ಎಡಪಾದ, ಆ ಕಡೆ ಇಟ್ಟಿರೋದು ಬಲಪಾದ. ಆ ಪಾದದಲ್ಲಿ ಇವತ್ತು ಪವಾಡ ಶಕ್ತಿ ನಡೀತಿರೋದು. ಆ ಪಾದದಲ್ಲಿ ಎಲ್ಲ ಭಕ್ತರಿಗೂ ಒಳ್ಳೆ ಕೆಲಸ ಆಗ್ತಿರೋದು. ನೋಡಿ, ಅದೇ ಅವ್ರು ಹೇಳಿದಾಗೆ ಸ್ವಾಮಿಗಳು ತಪಸ್ ಮಾಡಿರೋ ಜಾಗ ಇದು. ಇಲ್ಲಿ ಅಡುಗೆನೂ ಮಾಡ್ಕೊತಾರೆ, ಪ್ರಸಾದ ಮಾಡ್ಕೊಂಡು ತಿಂದು ಹೋಗ್ತಾರೆ. ಸಂಚಾರಿ ಅಲ್ಲ ಮಾಡಿ ಹಾಂ, ಯೂಟ್ಯೂಬ್ ಮತ್ತು ಇನ್ಸ್ಟಾ ಇದೆ ನೋಡಿ. ಇದು ಹಿಂದ್ಗಡೆ ಹೋಗ್ತಾ ಇದ್ದೀವಿ, ದೇವಸ್ಥಾನದ ಹಿಂದ್ಗಡೆ. ನಾನು ಯಾವತ್ತೂ ಹೋಗಿಲ್ಲ, ನಾನು ಚಿಕ್ಕ ಹುಡುಗನಿಂದನೂ ಬರ್ತಿದ್ದೀನಿ, ನಂಬ್ತೀವಿ, ಬಟ್ ಹೋಗಿಲ್ಲ ಈ ಕಡೆಗೆ ಯಾವತ್ತು. ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ. ಯಾವ ಥರ ಇದೆ ನೋಡೋಣ. ವಾವ್, ಒಳ್ಳೆ ವ್ಯೂ ಇದೆ ಕಣೋ ಇಲ್ಲಿ, ನೈಸ್. ನೋಡಿ, ಬ್ಯಾಕ್ ಸೈಡ್ ಬಂದರೆ ಈ ಥರ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ನೋಡಿ, ಅಲ್ಲೆಲ್ಲ ಜೇನುಗಳು ಕಟ್ಟಿತ್ತು ಮುಂಚೆ. ಈಗ ಯಾವುದೇ ಥರ ಜೇನಿಲ್ಲ, ಕಡಿಮೆ ಆಗಿದೆ. ಹಾಂ, ಜೇನು ಕಮ್ಮಿ ಆಗೋದಕ್ಕೂ ನಮ್ಮಂಥ ಜನಗಳೇ ಕಾರಣ. ಮರಗಳು ಕಡಿತಾರೆ. ನೋಡಿ, ಇಲ್ಲೂ ಜೇನು ಕಟ್ತಾ ಇತ್ತು ಮುಂಚೆ. ನೋಡಿ ಯಾವ ಥರ ಇದೆ ಇಲ್ಲಿ ತಣ್ಣಗೆ. ಯಾರು ನೋಡ್ರಲ್ಲ, ನಾನೇ ನೋಡಿಲ್ಲ ನೋಡಿ. ಇಲ್ಲೆಲ್ಲ ಈ ಥರ ಬಂಡೆಗಳು, ಒಂಥರ ಸೀಲ್ ಬಂಡೆಗಳ ಮಧ್ಯೆ ಇದೆ. ಅವಾಗ ಹೋಗಿ ಒಂದು ಯಾರ್ದ ತಲೆ ಕಾಣುತ್ತೆ, ಬೇಜಾರು ಮಾಡ್ಕೊಂಬಿಡಿ. ಈ ಥರ ದರ್ಶನಕ್ಕೆ ಬರಬೇಕು. ಅಂದರೆ ಹುಣ್ಣಿಮೆ ಟೈಮಲ್ಲಿ ರಶ್ ಇದ್ದಾಗ ಈ ಥರ ಬಿಡ್ತಾರೆ, ಡೈರೆಕ್ಟ್ ಬರೋಕ್ಕಾಗಲ್ಲ. ಬಂದು ಪ್ಲೇಸ್ನ ನೋಡ್ಕೊಂಡೋಗಿ, ತುಂಬ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಬನ್ನಿ. ನೆಕ್ಸ್ಟು ಇಲ್ಲೊಂದು ಮಾಡೋಣ. ನೋಡಿ, ಇಲ್ಲಿಂದ ಯಾವ ಥರ ಇದೆ ಎಂಟ್ರಿ ಪಾಯಿಂಟ್ ಇದು ವ್ಯೂ. ಆಲ್ಮೋಸ್ಟ್ ತುಂಬ ಕಡೆಯಿಂದ ಬರ್ತಾರೆ ಇಲ್ಲಿಗೆ. ಇದು ಹಾಸನ ಜಿಲ್ಲೆನಲ್ಲಿರೋದು, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಲ್ಲಿ ಬರುತ್ತೆ. ಬಸ್ ಸ್ಟ್ಯಾಂಡಿಂದ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಆರಾಮಾಗಿ ಬಸ್ಗಳು ಇದೆ, ಆಟೋಗಳಿದೆ, ಆರಾಮಾಗಿ ಬರ್ಬೋದು. ಬಂದಿಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಆಗಿಬಿಟ್ಟು ಕೂತ್ಕೊಂಡು ಹೋಗ್ಬೋದು. ಇಲ್ಲಾಗೇ ಬಂದರೆ ನೋಡಿ, ಇಲ್ಲಿಂದ ಯಾವ ಥರ ಇದೆ ಎಂಟ್ರಿ ಪಾಯಿಂಟ್ ಇದು ವ್ಯೂ. ಆಲ್ಮೋಸ್ಟ್ ತುಂಬ ಕಡೆಯಿಂದ ಬರ್ತಾರೆ ಇಲ್ಲಿಗೆ. ಇದು ಹಾಸನ ಜಿಲ್ಲೆನಲ್ಲಿರೋದು, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಲ್ಲಿ ಬರುತ್ತೆ. ಬಸ್ ಸ್ಟ್ಯಾಂಡಿಂದ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಆರಾಮಾಗಿ ಬಸ್ಗಳು ಇದೆ, ಆಟೋಗಳಿದೆ, ಆರಾಮಾಗಿ ಬರ್ಬೋದು. ಬಂದಿಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಆಗಿಬಿಟ್ಟು ಕೂತ್ಕೊಂಡು ಹೋಗ್ಬೋದು. ಇಲ್ಲಾಗೇ ಬಂದರೆ ನೋಡಿ, ಇಲ್ಲಿ ಎಣ್ಣೆ ಇರುತ್ತೆ, ದೇವ್ರದ್ದು ಎಣ್ಣೆ ಇರುತ್ತೆ, ಅದನ್ನು ತಲೆಗೆ ಹಚ್ಕೊತಾರೆ ಒಳ್ಳೇದಾಗಲಿ ಅಂತ. ದೀಪ ಯಾವಾಗಲೂ ಉರಿತಾ ಇರುತ್ತೆ ಇಲ್ಲಂತೂ. ದರ್ಶನ ಆದಮೇಲೆ ಹಾಗೆ ನೋಡಿ, ಹಿಂಗೆ ಇಳ್ಕೊಂಡು ಹೋಗ್ಬೇಕು. ಇಳ್ಕೊಂಡು ಹೋಗ್ಬೇಕಾರಂತೂ ಕಾಲಂತೂ ಫುಲ್ ವೈಬ್ರೇಷನ್ ಬರ್ತವೆ, ಯಾಕೆಂದರೆ ಮೆಟ್ಲುಗಳು ಸ್ವಲ್ಪ ಡೀಪ್ ಇದೆ, ಹಂಗಾಗ್ಬಿಟ್ಟು ಸ್ಲೋಪ್ ಜಾಸ್ತಿ. ಚೆನ್ನಾಗಿದೆ ವೆದರನ್ನು. ಗಂಗಮ್ಮ ದೋಣಿಗೆ ದಾರಿ ಅಂತ. ಏನದು ಗಂಗಮ್ಮ ದೋಣಿ? ಹಾಂ ಇರುತ್ತೆ, ನಂಗೆ ಗೊತ್ತಿಲ್ಲಪ್ಪ, ಹೇಳಬೇಕು ನೀವು. ಬಂದರು ಮನೆ ಕೂತ್ಕೊಂಡು ಏನಾರು ನೋಡಿ, ಬೆಟ್ಟದ ಕೆಳಗೆ ಹೋಗ್ತಾ ಹೋಗ್ತಾ ಫುಲ್ ಟೆಂಪ್ರೇಚರ್ ಜಾಸ್ತಿ ಆಗಿಬಿಡುತ್ತೆ.
ಮೇಲೆ ಹತ್ತಿದ್ರೆ ಫುಲ್ ತಣ್ಣಗಿತ್ತು. ಇಲ್ಲಿ ಬಂದರೆ ಫುಲ್ ಬಿಸಿಲಿದೆ. ವೆದರು ಕೂಡ ಚೇಂಜ್ ಆಗುತ್ತೆ, ಟೆಂಪ್ರೇಚರ್ ಚೇಂಜ್ ಆಗುತ್ತೆ. ಇಲ್ಲಿನೂ ಮುಗಿಸ್ಕೊಂಬಂದ್ವಿ ಫೈನಲ್. ಸೈಕಲ್ ತುಳ್ಕೊಂಡು ಹೋಗ್ಬೇಕೀಗ. ಹೋಗ್ತಾ ಸ್ವಲ್ಪ ಕಾಲು ಜಾಸ್ತಿನೇ ವೈಬ್ರೇಷನ್ ಬರುತ್ತೆ ನೋಡಿ. ಫುಲ್ ಡೀಪಾಗಿ ಹೋಗ್ತಾ ಇರಬೇಕು ನೋಡಿ, ಯಾವ ಥರ ಇದೆ ಡೀಪಾಗಿ. ಅಂದರೆ ಮೆಟ್ಲುಗಳು ಅಷ್ಟೇ ಚಿಕ್ಕ ಚಿಕ್ಕದಿದೆ, ದೊಡ್ಡದಿಲ್ಲ. ಆರಾಮಾಗಿ ಕಾಲು ಹಾಕ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ. ಹತ್ತದಂಗೆ ಕಷ್ಟಪಟ್ಟು ಹತ್ಬಿಡ್ತಾರೆ, ಇಳಿಯೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಈ ಬೆಟ್ಟದ ಅಂದರೆ ಜೇನುಕಲ್ಲು ಬೆಟ್ಟದ ವಿಶೇಷತೆ ಇನ್ನೊಂದೇನೆಂದರೆ, ಆಚೆ ಮತ್ತು ಈಚೆ ನಮಗೆ ಅಂದರೆ ದೇವರಿರೋದು ಬಂದು ಬೆಟ್ಟದ ಮೇಲೇ, ಆದರೂ ಕೂಡ ನಮಗೆ ಬೆಟ್ಟದ ವ್ಯೂ ಪಾಯಿಂಟು ಯಾವುದು ಕಾಣಲ್ಲ ನೀಟಾಗಿ. ಯಾಕೆಂದರೆ ಬೆಟ್ಟಗಳ ಮಧ್ಯೆ ಇದೆ, ಅದು ಅಲ್ಲದೆ ಮರಗಳೆಲ್ಲ ಫುಲ್ ತುಂಬ್ಕೊಂಡ್ಬಿಟ್ಟಿದೆ, ಕವರ್ ಆಗಿಬಿಟ್ಟಿದೆ. ಸೊ ಹಂಗಾಗ್ಬಿಟ್ಟು ಹೊರಗಡೆ ವ್ಯೂ ಯಾವುದು ಕಾಣಲ್ಲ. ಸ್ವಲ್ಪ ಕಾಣುತ್ತೆ ಪೂರ್ತಿ ಬೆಟ್ಟ, ಚೆನ್ನಾಗಿ ವ್ಯೂ ಇದ್ದಿದ್ದು ಸಕ್ಕತ್ತಾಗಿರೋದು. ಮುಂಚೆ ಇದೇನು ನೋಡ್ತೀರಾ, ಈ ಗೋಪುರ ಇರಲಿಲ್ಲ 2-3 ಇಯರ್ಸ್ ಬ್ಯಾಕ್. ಇವಾಗ ರೀಸೆಂಟಾಗಿ ಆಗಿರೋದು ಇದು. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ, ಹೊಸದಾಗಿದೆ ಅಲ್ಲ, ಡಿಫ್ರೆಂಟಾಗಿ ಏನೋ ಮಾಡಿದ್ದಾರೆ ನೋಡಿ. ಬೆಟ್ಟದ ಕೆಳಗೆ ಹೋಗ್ತಾ ಹೋಗ್ತಾ ಫುಲ್ ಟೆಂಪ್ರೇಚರ್ ಜಾಸ್ತಿ ಆಗಿಬಿಡುತ್ತೆ. ಮೇಲೆ ಹತ್ತಿದ್ರೆ ಫುಲ್ ತಣ್ಣಗಿತ್ತು. ಇಲ್ಲಿ ಬಂದರೆ ಫುಲ್ ಬಿಸಿಲಿದೆ. ವೆದರು ಕೂಡ ಚೇಂಜ್ ಆಗುತ್ತೆ, ಟೆಂಪ್ರೇಚರ್ ಚೇಂಜ್ ಆಗುತ್ತೆ. ಇಲ್ಲಿನೂ ಮುಗಿಸ್ಕೊಂಬಂದ್ವಿ ಫೈನಲಿ. ಈಗ ಮತ್ತೆ ಒಂದು 30-35 ಕಿಲೋಮೀಟರ್ ಮತ್ತೆ ಸೈಕ್ಲಿಂಗ್ ಮಾಡಬೇಕು. ಸೈಕಲ್ ತುಳ್ಕೊಂಡು ಹೋಗ್ಬೇಕೀಗ. ಮುಂದೆ ಹೋಗೋಣ ಅಂದ್ಕೊಂಡೆ, ಆಲ್ರೆಡಿ ಟೈಮ್ ಆಗೋಯ್ತು ಇಲ್ಲೇ. ನೆಕ್ಸ್ಟ್ ಹಿಂಗೆ ಹೋಗೋಣ. ಇದಕ್ಕೋ ದ್ವಾರಪಾಲಕರು ಮೇಲಿಂದ ನಿಲ್ಲಿಸಿದ್ದಾರೆ. 10 ಅಂತಸ್ತಲ್ಲಿದೆ, ಅದು 9 ಅಂತಸ್ತು. ನೋಡಿ ಬೆಟ್ಟದ ಕೆಳಗೆ ಹೋಗ್ತಾ ಹೋಗ್ತಾ ಫುಲ್ ಟೆಂಪ್ರೇಚರ್ ಜಾಸ್ತಿ ಆಗಿಬಿಡುತ್ತೆ. ಮೇಲೆ ಹತ್ತಿದ್ರೆ ಫುಲ್ ತಣ್ಣಗಿತ್ತು. ಇಲ್ಲಿ ಬಂದರೆ ಫುಲ್ ಬಿಸಿಲಿದೆ. ವೆದರು ಕೂಡ ಚೇಂಜ್ ಆಗುತ್ತೆ, ಟೆಂಪ್ರೇಚರ್ ಚೇಂಜ್ ಆಗುತ್ತೆ. ಇಲ್ಲಿನೂ ಮುಗಿಸ್ಕೊಂಬಂದ್ವಿ ಫೈನಲಿ. ಈಗ ಮತ್ತೆ ಒಂದು 30-35 ಕಿಲೋಮೀಟರ್ ಮತ್ತೆ ಸೈಕ್ಲಿಂಗ್ ಮಾಡಬೇಕು. ಮುಂದೆ ಹೋಗೋಣ ಅಂದ್ಕೊಂಡೆ, ಆಲ್ರೆಡಿ ಟೈಮ್ ಆಗೋಯ್ತು ಇಲ್ಲೇ. ನೆಕ್ಸ್ಟ್ ಹಿಂಗೆ ಹೋಗೋಣ. ಇದಕ್ಕೋ